ನಮಸ್ಕಾರ ರೀ ಎಲ್ಲರಿಗೆ. ನಮ್ಮ ಬಸವನ ಬಾಗೇವಾಡಿಯಲ್ಲಿ RSS ನ ಶತಾಬ್ದಿ ಸಂಭ್ರಮಾಚರಣೆ ಯಾವ ತರ ನಡೀತಂತ ನಾನು ನಿಮಗೆ ತೋರಿಸ್ತೀನಿ ಬರ್ರಿ. RSS ಸಂಘ ಹುಟ್ಟಿಕೊಂಡು ಈ 2025ರ ವಿಜಯದಶಮಿಗೆ 100 ವರ್ಷಗಳಾಯಿತು. 1925ರ ವಿಜಯದಶಮಿಯ ದಿನ ಮಹಾರಾಷ್ಟ್ರ ರಾಜ್ಯದ ನಾಗಪುರದಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಈ ಸಂಘಟನೆಯನ್ನು ಹುಟ್ಟುಹಾಕಿದರು. ಯಾವುದೇ ರೀತಿಯ ಒಡಕುಗಳಿಲ್ಲದೆ 100 ವರ್ಷಗಳನ್ನ ಪೂರೈಸಿದ ಜಗತ್ತಿನ ಏಕೈಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಜಗತ್ತಿನ ಏಕೈಕ ಸಂಘಟನೆ ತಮ್ಮನೆ ಊಟ ಮಾಡಿ ರಾಷ್ಟ್ರಕ್ಕಾಗಿ ಕೆಲಸ ಮಾಡೋದು. ಹಿಂದೂ ಸಂಘಟನೆ ಮತ್ತು ಐಕ್ಯತೆಯನ್ನು ತನ್ನ ಗುರಿಯನ್ನಾಗಿ ಹೊಂದಿರುವ ಈ ಸಂಸ್ಥೆ ಸ್ವಯಂ ಸೇವೆಯ ಮೂಲಕ ದೇಶ ಸೇವೆಯನ್ನು ಮಾಡುತ್ತಾ ಬಂದಿದೆ. ಇಂದು ಈ ಶತಾಬ್ದಿ ಪಥಸಂಚಲನ ಕಾರ್ಯಕ್ರಮಕ್ಕೆ ನಮ್ಮ ಊರಿನಲ್ಲಿ ಹಬ್ಬದ ವಾತಾವರಣವೇ ಮನೆ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ ನೋಡ್ರಿ. ಯಾಕಪ್ಪ ಅಂದ್ರೆ ನಮ್ಮ ಊರಿನ ಪ್ರತಿಯೊಂದು ಹಾದಿ ಬೀದಿಗಳಲ್ಲಿ ರಂಗೋಲಿಯನ್ನ ಹಾಕಿ, ಹೂಗಳನ್ನ ಹಾಕಿ, ಕೇಸರಿ ಪರಪರಿಗಳನ್ನ ಕಟ್ಟಿ, ಪ್ರತಿಯೊಂದು ಓಣಿಗಳಲ್ಲೂ ಚಿಕ್ಕ ಮಕ್ಕಳಿಗೆ ವೀರ ಯೋಧರ ಛದ್ಮವೇಷಗಳನ್ನು ಹಾಕಿಸಿ ಈ ಗಣವೇಷವನ್ನು ತೊಟ್ಟಿರುವ ಸ್ವಯಂ ಸೇವಕರನ್ನು ಸ್ವಾಗತ ಮಾಡ್ಕೊಳಕತ್ತಾರ ನೋಡ್ರಿ. ಶಿಸ್ತು ಬದ್ಧತೆಯೇ ಈ ಸಂಘದ ಪ್ರಮುಖ ವೇದವಾಕ್ಯ. ಇವರು ನಡೆದು ಬರುತ್ತಿರುವ ಪಥಸಂಚಲನದ ಪರಿಯನ್ನು ನೋಡಿದರೆ ಗೊತ್ತಾಗುತ್ತದೆ ಈ ಸಂಘದ ಮಹತ್ವ. ಹೀಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ನಡೆದುಕೊಂಡು ಬಂದಂತಹ ಈ ಭವ್ಯವಾದ ಪಥಸಂಚಲನ ಕೊನೆಗೆ ಕಾಲೇಜು ಮೈದಾನವನ್ನು ತಲುಪಿತು. 10 ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಂಡ ನಂತರ ಭಗವಾ ಧ್ವಜವನ್ನು ಹಾರಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ರಾಷ್ಟ್ರ ನಿರ್ಮಾಣಕ್ಕಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ RSS ಸಂಘ ಕಟಿಬದ್ಧವಾಗಿ ನಿಲ್ಲುತ್ತದೆ ಎಂಬ ಸಂದೇಶವನ್ನ ಈ ಕಾರ್ಯಕ್ರಮದ ಮೂಲಕ ಹೊರಡಿಸಿದರು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.